4 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಈರಣ್ಣ ಬಾರ್ಕೇರ್. ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ನೆರವಾದ ಈರಣ್ಣ ಮತ್ತು ಅವರ ಸ್ನೇಹಿತರು. ಧಾರವಾಡ ಗ್ರಾಮಾಂತರ ಪ್ರದೇಶದ ವಿವಿಧ ಹಳ್ಳಿಗಳಲ್ಲಿ ಸಂಚಲನ ಸೃಷ್ಟಿಸಿದ ಯುವ ಪಡೆ. ನಿರಂತರವಾಗಿ ದಿನಸಿ ಕಿಟ್ ನೀಡುತ್ತಿರುವ ಈರಣ್ಣ ಬಾರ್ಕೇರ್. ಈರಣ್ಣ ಬಾರ್ಕೇರ್ ಇವರು ತಡಕೋಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು. ಆದರೆ ಬಡವರ ಕಷ್ಟಕ್ಕೆ ಸದಾ ಸ್ಪಂದಿಸುತ್ತಿರುವ ಸರಳ ಸಜ್ಜನ ಯುವಕ. ಗ್ರಾಮ ಪಂಚಾಯಿತಿ ಸದಸ್ಯರಾಗುವ ಮೊದಲೇ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಇವರು ಲಾಕ್ಡೌನ್ ಆದಾಗಿನಿಂದ ಧಾರವಾಡ ತಾಲೂಕಿನ ವಿವಿಧ ಗ್ರಾಮಗಳ ಸುಮಾರು 500 ಬಡ ಕುಟುಂಬಗಳಿಗೆ ಉಚಿತ ರೇಷನ್, ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಶಾಲಾ ಶುಲ್ಕ ನೀಡುವುದರ ಜೊತೆಗೆ ಬಡವರ ಬಾಳಿಗೆ ಬೆಳಕಾಗಿದ್ದಾರೆ. ಹೀಗೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ರೆಡಿ ಮಾಡುತ್ತಿರುವ ಈರಣ್ಣ ಪ್ರತಿದಿನ ಧಾರವಾಡ ಗ್ರಾಮೀಣ ಪ್ರದೇಶದ ವಿವಿಧ ಹಳ್ಳಿಗಳಿಗೆ ಹೋಗಿ ಸುಮಾರು 15ರಿಂದ 20 ಕುಟುಂಬಕ್ಕೆ ಅವುಗಳನ್ನು ನೀಡಿ ಬರ್ತಾರೆ. ಇವರ ಈ ಕಾರ್ಯಕ್ಕೆ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಸ್ವತಃ ಈರಣ್ಣ ಬಾರ್ಕೇರ್ ಹೇಳಿದ್ರು. ಮನೆ ಮನೆಗೆ ಹೋಗಿ ರೇಷನ್ ಕಿಟ್ಗಳನ್ನು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಬಡವರಿಗೆ ಹಸಿದ ಹೊಟ್ಟೆವರಿಗೆ ದುಡಿಮೆ ಮಾಡೋಕ್ಕೆ ಕೆಲಸ ಇಲ್ಲ. ಆದ್ದರಿಂದ ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಅದರಲ್ಲಿನ ಇನ್ನೊಂದು ಅಂಗವಿಕಲರನ್ನು ಗುರುತಿಸಿ ಅದು ಯಾರಿಗೆ ನಿರ್ಗತಿಕರು ಇರ್ತಾರಲ್ಲ ಅಂಥವ್ರನ್ನು ಗುರುತಿಸಿ ಅವರಿಗೆ ಆಹಾರದ ಕಿಟ್ಗಳನ್ನು ಕೊಟ್ಟು ಆರೋಗ್ಯದ ಕುರಿತು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಯಾರು ವಿಧವೆಯರು ಇರ್ತಾರಲ್ಲ ಅಂಥವ್ರು ನಮ್ಮ ಕಡೆಯಿಂದ ಏನು ಸಹಾಯ ಆಗ್ತೈತಲ್ಲ ಅಡುಗೆ ಸಾಮಗ್ರಿಗಳಿರ್ಬೋದು ಏನಾರ ಸಂಘ ಸಂಸ್ಥೆಗಳ ಮುಖಾಂತರ ಅವ್ರಿಗೂ ಕೂಡ ಸಹಾಯ ಮಾಡಿಸ್ತಾ ಇದ್ದೀವಿ. ಮತ್ತು ಹೋದ ವರ್ಷ ಏನು ಮಾಡಿದ್ದೀವಿ ಅಂತಂದ್ರೆ ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಪಾಂಪ್ಲೆಟ್ಗಳು ಮಾಡಿಸಿ ಕೊರೋನಾ ಜಾಗೃತಿಯನ್ನು ಮಾಡಿದ್ದೀವಿ. ಎಲ್ಲರೂ ಮನೆಯಲ್ಲೇ ಇರಬೇಕು, ಮನೆ ಬಿಟ್ಟು ಯಾರು ಹೊರಗೆ ಬರಬಾರ್ದು ಅಂಥೇಳಿ. ಮತ್ತು ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವು ಎಜುಕೇಷನ್ ಮಕ್ಕಳಿಗೆ ಬುಕ್ಸು, ಬ್ಯಾಗು, ಪೆನ್ನು ಬರೀಲಿ ಅಂಥೇಳಿ ಅವ್ರಿಗೆ ಕೂಡ ಹೆಲ್ಪ್ ಮಾಡ್ತಾ ಬಂದಿದ್ದೀವಿ. ಈಗೂ ಲಾಕ್ಡೌನ್ ಶುರುವಾದಾಗಿಂದನೂ ನಾವು ಮಿನಿಮಮ್ 500 ಕುಟುಂಬಗಳಿಗೆ ಈಗ ಆಲ್ರೆಡಿ ರೀಚ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಬಡವರಿಗೆ ಹೆಲ್ಪನ್ನು ಮಾಡ್ತಾ ಇದ್ದೀವಿ. ನನಗೆ ಪ್ರೇರೇಪಣೆ ಏನಂತಂದ್ರೆ ನಾನು ಎಲ್ಲ ಹುಡುಗರು ಫ್ರೆಂಡ್ಸು ಭಾಳ ನಮ್ಮ ಕೈ ಜೋಡಿಸ್ತಾರೆ. ನಮ್ಮ ಏಳಿಗೆಗಳನ್ನು ಬೆಳೀಲಿ ಅಂತೇಳಿ ತುಂಬ ಜನ ಇಷ್ಟಪಡ್ತಾರೆ. ನಮ್ಮ ಫ್ರೆಂಡ್ಸ್ ಸಹಕಾರ ಮಾಡಿದ್ದಾರೆ. ಎಲ್ಲ ಥರದಿಂದನೂ ನಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ. ತಡಕೋಡ, ಹಂಗರಕ್ಕಿ, ಗರಗ, ಹೆಬ್ಬಳ್ಳಿ, ಶಿವಳ್ಳಿ, ಕೊಟಬಾಗಿ, ಮಾರಡಗಿ ಸೇರಿದಂತೆ ಅನೇಕ ಊರುಗಳಿಗೆ ಸ್ವತಃ ತಾವೇ ಹೋಗಿ ಬಡವರು ಹಾಗೂ ಅಂಗವಿಕಲರ ಕುಟುಂಬಕ್ಕೆ ದಿನಸಿ ಕಿಟ್ಗಳನ್ನು ನೀಡಿ ಅವರ ಕುಟುಂಬಕ್ಕೆ ನೆರವಾಗ್ತಿದ್ದಾರೆ. ಅಲ್ಲದೆ ನೆರೆ ಪ್ರವಾಹದ ಸಂದರ್ಭದಲ್ಲೂ ಕೂಡ ಬಡವರಿಗೆ ನೆರವಾಗಿದ್ದ ಬಾರ್ಕೇರ್ ಹಾಗೂ ಅವರ ಸ್ನೇಹಿತರು ಕಳೆದ 4 ವರ್ಷಗಳಿಂದ ಇದೇ ರೀತಿ ಸಮಾಜ ಸೇವೆ ಮಾಡಿಕೊಂಡು ಬರ್ತಿರುವುದಾಗಿ ಈರಣ್ಣ ಅವರ ಸ್ನೇಹಿತ ಮಲ್ಲಯ್ಯ ಒಡೆಯರ್ ತಿಳಿಸಿದ್ರು. ಈರಣ್ಣ ಬಾರ್ಕೇರ್ ಅಂತೇಳಿ ನಮ್ಮ ದೋಸ್ತರವ್ರ ಅವರ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಬುಕ್ಸ್, ಬ್ಯಾಗ ಅವ್ರು ಕೂಡ ನಾವು ಸೇರ್ಕೊಂಡು ಕೊಟ್ಟಿವ್ರಿ. ಆಮೇಲೆ ಅವರು ನಮ್ಮನ್ನು ಎಲ್ಲಿದ್ದರೂ ಬಿಡೋದಿಲ್ಲ, ನಮಗೆ ಕರ್ಕೊಂಡು ಹೋಗ್ತಾರೆ. ಹೆಬ್ಬಳ್ಳಿ, ಶಿವಳ್ಳಿ, ಅಂಬಿನಮಾವಿ, ಕೋಟ್ರ, ಬೇಲೂರ, ಕೊಟಬಾಗಿ, ಜಿರವಾಡ ಎಲ್ಲ ಹಳ್ಳಿಗೆ ಕೊಟ್ಟೇವೆ ಸರ್. ಇವಾಗ ಕೊಡ್ತೇವೆ ಸರ್. ಇನ್ನು ಮುಂದೆ ಅವ್ರು ಕೂಡ ಕೊಡ್ತೇವೆ ಸರ್. ನಾವು ಇದು 4 ವರ್ಷ ಆಯ್ತು ಸರ್. ನಾವು ಅವ್ರು ಕೊಡಕತ್ತೆ. ನಾವು ಒಂದು 2-3 ವರ್ಷ ಆಯ್ತು ಸರ್ ಅವ್ರು ಕೂಡ ಸೇರ್ಕೊಂಡು. ಇನ್ನು ಮುಂದೆ ಕೊಡ್ತೇವೆ ಸರ್. ನಾವು ಮನೆ ಬಿದ್ದವರಿಗೆ ಆಹಾರ ಕಿಟ್, ಆಮೇಲೆ ಭಿಕ್ಷುಕರಿಗೆ ಹಾಸಿಗೆ ವಸತಿ ಎಲ್ಲ ಕೊಟ್ಟೇವೆ ಸರ್. ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಯಕತ್ವದ ಗುಣ ಬೆಳೆಸಿಕೊಂಡ ಈರಣ್ಣ ಇಂದಿಗೂ ಆ ನಾಯಕತ್ವದ ಗುಣವನ್ನ ಸಮಾಜ ಸೇವೆಗೆ ಬಳಕೆ ಮಾಡಿಕೊಳ್ತಿದ್ದಾರೆ. ಈರಣ್ಣ ಅವರ ಈ ಕಾರ್ಯಕ್ಕೆ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಆಗ್ಲಿ, ಅತಿ ಚಿಕ್ಕ ವಯಸ್ಸಿನಲ್ಲೇ ನಾಯಕತ್ವದ ಗುಣ ಬೆಳೆಸಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ಈರಣ್ಣ ಅವರ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.